ಚಿನ್ನದ ಚಿನಿಮಿನಿ ರನ್ಯಾಳ ಸ್ವರ್ಣ ಕಹಾನಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮೂರು ತನಿಖಾ ಸಂಸ್ಥೆಗಳಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಈ ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ಮಗದಷ್ಟು ಹೊಸ ವಿಚಾರಗಳು ಗೊತ್ತಾಗ್ತಾ ಇದೆ. ಗೋಲ್ಡ್ ಲೇಡಿ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಾಟದ ಕೇಸ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ರನ್ಯಾ ರಾವ್ ಕೇಸ್ನಲ್ಲಿ ಮತ್ತಷ್ಟು ಸಂಗತಿಗಳ ಅನಾವರಣ ಆಗ್ತಾ ಇದೆ. ಅರೆಸ್ಟ್ ಆಗ್ತಾ ಇದ್ದಂತೆ ಗೋಲ್ಡ್ ಲೇಡಿ ರನ್ಯಾ ಏನಂದ್ಲು? DRI ಅಧಿಕಾರಿಗಳ ಕೈಲಿ ಅಕ್ರಮ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಟಿ ರನ್ಯಾ ರಾವ್ ಲಾಕ್ ಆಗ್ತಾ ಇದ್ದ ಹಾಗೇನೆ ಆಕೆಯ ಮೈನಲ್ಲಿ ಅಡಗಿಸಿಕೊಂಡಿರುವಂತಹ ಚಿನ್ನವನ್ನ ಹೊರತೆಗಿತಾ ಇದ್ದ ಹಾಗೇನೆ ರನ್ಯಾ ಅಧಿಕಾರಿಗಳ ಮುಂದೆ ಏನಂದ್ಲು? ಇದು ಈಗಿರುವಂತಹ ಪ್ರಶ್ನೆ. ಒಂದು ಕಡೆ DRI ಇನ್ವೆಸ್ಟಿಗೇಷನ್, ಮತ್ತೊಂದು ಕಡೆ CBI, ಮಗದೊಂದು ಕಡೆ ED ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದೆ. ಈ ಸಂದರ್ಭದಲ್ಲಿ ಆಕೆ ಅರೆಸ್ಟ್ ಆದಾಗಿನಿಂದ ಹಿಡಿದು ವಿಚಾರಣೆಯ ಸಂದರ್ಭದವರೆಗೂ ಏನೇನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚಿನ್ನ ಕಳ್ಳ ಸಾಗಾಟದಲ್ಲಿ ರನ್ಯಾ ರಾವ್ ಅರೆಸ್ಟ್ ಕೇಸ್, ಮಾಣಿಕ್ಯ ಬೆಡಗಿ ರನ್ಯಾ ರಾವ್ ಕಣ್ಣೀರಿನ ಕಥೆ ಇದು. ಕೊಠಡಿಯಲ್ಲಿ ಪರಿಶೀಲನೆ ಆದ ಬಳಿಕ ರನ್ಯಾ ತಗಲಾಕೊಂಡ್ಬಿಡ್ತಾಳೆ. ಏರ್ಪೋರ್ಟ್ನಲ್ಲಿ DRI ಕೈಗೆ ಲಾಕ್ ಆಗ್ತಾ ಇದ್ದಂತೆ ಗಳನೆ ಕಣ್ಣೀರಿಟ್ಟಿದ್ದಾಳೆ. ಅರೆಸ್ಟ್ ಆಗ್ತಾ ಇದ್ದಂತೆ ಬಸವರಾಜು ಮುಂದೆ ಕಣ್ಣೀರಿಟ್ಟಿದ್ದಾಳೆ ರನ್ಯಾ ಅನ್ನೋದು ಗೊತ್ತಾಗ್ತಾ ಇದೆ. ಕೊಠಡಿಯಲ್ಲಿ ಸಿಲುಕಿ ಹೊರಗೆ ಬಂದ ಮೇಲೆ ಕಣ್ಣೀರನ್ನೇ ಸುರಿಸಿದಾಳೆ. ನನ್ನಿಂದ ನೀವೆಲ್ಲ ತಗಲಾಕೊಂಡ್ಬಿಟ್ರಿ, ನನ್ನಿಂದ ತಪ್ಪಾಗೋಯ್ತು, ಡ್ಯಾಡಿ ಅಂಕಲ್ಗೆ ಕಾಲ್ ಮಾಡಿ ತಿಳಿಸು ಅಂತ ಹೇಳಿ ರನ್ಯಾ ಹೇಳಿದಾಳಂತೆ. ಫೋನ್ ಮಾಡಿ ಸುದ್ದಿ ತಿಳಿಸು ಅಂತ ಹೇಳಿ ಬಸವರಾಜ್ಗೆ ಹೇಳಿದ್ಲು ರನ್ಯಾ. ಬಸವರಾಜ್ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಪ್ರೋಟೋಕಾಲ್ ಉಲ್ಲಂಘನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಫೇಸ್ ಮಾಡಿದ್ದಾರೆ. ನಮ್ಮ ಮೇಲಾಧಿಕಾರಿಗಳ ಸೂಚನೆಯಂತೆಯೇ ನಾನು ಕೆಲಸ ಮಾಡಿದೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಅದೇ ಬಸವರಾಜ್ ಎದುರಿಗೆ ಅಕ್ರಮ ಚಿನ್ನ ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ DRI ಅಧಿಕಾರಿಗಳ ಕೈಗೆ ತಗಲಾಕೊಂಡಂತಹ ಸಂದರ್ಭದಲ್ಲಿ ನಟಿ ರನ್ಯಾ ಕಣ್ಣೀರಿಟ್ಟಂತಹ ಕಥೆ ಇದು. ಯಾವಾಗ 14 kg ಚಿನ್ನದ ಜೊತೆಗೆ ಈಕೆ ಲಾಕ್ ಆದ್ಲೋ ಗಳನೆ ಕಣ್ಣೀರಿಟ್ಲಂತೆ. ನಾವೆಲ್ಲ ತಗಲಾಕೊಂಡ್ಬಿಟ್ವಿ ಅನ್ನುವಂತಹ ಮಾತುಗಳನ್ನು ಆಡಿದ್ಲಂತೆ. ತಂದೆ ಮತ್ತು ಅಂಕಲ್ಗೆ ಸಾರಿ ಹೇಳು ಅನ್ನುವಂತಹ ಮಾತುಗಳನ್ನು ಕೂಡ ಬಸವರಾಜ್ ಬಳಿ ಇದೇ ಗೋಲ್ಡ್ ಸ್ಮಗ್ಲರ್ ರನ್ಯಾ ಹೇಳಿದ್ಲು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾವಾಗ ರನ್ಯಾ ಈ ಅಕ್ರಮ ಚಿನ್ನ ಸಾಗಾಟದಲ್ಲಿ ಲಾಕ್ ಆದಾಗಿನಿಂದ ಹಿಡಿದು ವಿಚಾರಣೆಯವರೆಗಿನವರೆಗೂ ಆದಂತಹ ಬೆಳವಣಿಗೆಗಳ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ರನ್ಯಾ ನಟಿ ಅವರು ಬಸವರಾಜ್ಗೆ ಹೇಳುವಂತಹದ್ದು, ಸಾರಿ ಹೇಳು, ನಾವೆಲ್ಲರೂ ಕೂಡ ತಗಲಾಕೊಂಡ್ಬಿಟ್ವಿ ಅನ್ನುವಂತಹ ಮಾತುಗಳನ್ನು ಆಡ್ತಾಳಂತೆ. ನನ್ನಿಂದ ನಿಮಗೆಲ್ಲ ಸಮಸ್ಯೆ ಆಯಿತು ಅಂಥೇಳಿ ಬಸವರಾಜ್ಗೆ ಇದೇ ಗೋಲ್ಡ್ ಸ್ಮಗ್ಲರ್ ರನ್ಯಾ ಹೇಳಿರುವಂತಹದ್ದು. ಲಾಕ್ ಆದಂತಹ ಮೊದಲ ಮಾತಿದು. ನನ್ನ ಫೋನನ್ನು ಕಿತ್ಕೊಂಡಿದ್ದಾರೆ ನಟಿ ರನ್ಯಾ ಬಸವರಾಜ್ಗೆ ಹೇಳ್ತಾ ಇರುವಂತಹ ಮಾತಿದು. ಡ್ಯಾಡಿ ಅಂಕಲ್ಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಕೂಡ ತಿಳಿಸು ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾಳಂತೆ ಬಸವರಾಜ್ಗೆ. ಅದಾದ ಮೇಲೆ ಮುಂದುವರೆದು ಅವರೆಲ್ಲರಿಗೂ ಕೂಡ ಕ್ಷಮೆ ಕೇಳುವಂತೆಯೂ ಕೂಡ ಬಸವರಾಜ್ ಬಳಿ ಕೇಳ್ತಾಳೆ. ಇಬ್ಬರಿಗೂ ಕೂಡ ಸಾರಿ ಹೇಳಿ ಅಂಥೇಳಿ ಬಸವರಾಜ್ ಕೈಯಲ್ಲಿ ರನ್ಯಾ ಹೇಳಿದ್ಲು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಯಾವಾಗ ಈಕೆ ಲಾಕ್ ಆದ್ಲೋ ಆ ಸಂದರ್ಭದಲ್ಲಿನ ಕಾನ್ವರ್ಜೇಷನ್ ಇದು. ಮೇಡಮ್, ನನ್ನ ಫೋನ್ ಕೂಡ ಕಿತ್ಕೊಂಡಿದ್ದಾರೆ. ಬಸವರಾಜ್ ಪ್ರೋಟೋಕಾಲ್ ಆಫೀಸರ್, ಈತನೇ ದುಬೈನಿಂದ ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರು ಏರ್ಪೋರ್ಟ್ನಿಂದ ಈಕೆಯನ್ನು ದಾಟಿಸ್ತಾ ಇದ್ದಿದ್ದು, ಯಾವುದೇ ಚೆಕ್ಕಿಂಗ್ ಇಲ್ದೇನೆ. ಆತ ಹೇಳುವಂತಹ ಮಾತು. ಆ ಸಂದರ್ಭದಲ್ಲಿ ನಟಿ ರನ್ಯಾ ಹೇಳ್ತಾಳಂತೆ, ಅಯ್ಯೋ ಹಿಂಗಾಗ್ಬಿಡ್ತಾ ಅಂಥೇಳಿ ಮತ್ತೆ ಬಿಕ್ಕಿ ಹತ್ತಿದಾಳೆ. ಗಳನೆ ಕಣ್ಣೀರನ್ನು ಸುರಿಸಿದಾಳೆ. ಇದು ಬಸವರಾಜು ಮತ್ತು ರನ್ಯಾ ನಡುವೆ ಲಾಕ್ ಆದಂತಹ ಸಂದರ್ಭದಲ್ಲಾದಂತಹ ಕಾನ್ವರ್ಜೇಷನ್. DRI ಅಧಿಕಾರಿಗಳು ಇಬ್ಬರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಾದಂತಹ ಕಾನ್ವರ್ಜೇಷನ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, DRI ಅಧಿಕಾರಿಗಳು ಅಕ್ರಮ ಚಿನ್ನವನ್ನು ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಟಿ ರನ್ಯಾಳನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಕೊಠಡಿಯ ಒಳಗೆ ರನ್ಯಾ ಮತ್ತು ಪ್ರೋಟೋಕಾಲ್ ಆಫೀಸರ್ ಬಸವರಾಜು ನಡುವೆ ಏನೆಲ್ಲ ಕಾನ್ವರ್ಜೇಷನ್ ಆಯಿತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತೇಳಿ?
ಪ್ರೇಮ್, ಯಾವಾಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಅವರು ಬಂಧನವಾಗ್ತಾರೋ, ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ DRI ಅಧಿಕಾರಿಗಳು ರನ್ಯಾ ರಾವ್ ಅವರನ್ನು ಬಂಧನ ಮಾಡಿದ ತಕ್ಷಣ ಅಲ್ಲಿ ಒಂದಷ್ಟು ಪ್ರೊಸೀಜರ್ಗಳು ನಡೀತವೆ. ಪ್ರೊಸೀಜರ್ಗಳು ಆದ ನಂತರ ಆಕೆಗೆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಆಕೆ ದುಬೈಯಿಂದ ಚಿನ್ನವನ್ನು ತಂದಿದ್ರು ಅನ್ನುವಂಥ ವಿಚಾರ ಪಕ್ಕ ಆಗುತ್ತೆ. ಆ ಕೂಡಲೇ ಆಕೆ ಬಳಿ ಇದ್ದಂತಹ ಅಷ್ಟು ಚಿನ್ನಗಳನ್ನು ಕೂಡ ಸೀಜ್ ಮಾಡುವ ಕೆಲಸ ಆರಂಭದಲ್ಲಿ DRI ಅಧಿಕಾರಿಗಳು ಮಾಡ್ತಾರೆ. ಅದಾದ ಬಳಿಕ ಅಲ್ಲಿ ಪ್ರೋಟೋಕಾಲ್ ಪಾಲನೆ ಮಾಡಲಿಕ್ಕೆ ಬಂದಿದ್ದಂತಹ ಬಸವರಾಜ್ ಎಂಬ ಅಧಿಕಾರಿ ಮತ್ತು ರನ್ಯಾ ನಡುವೆ ಒಂದಷ್ಟು ಮಾತುಕತೆ ಆಗಿದ್ದಾವೆ ಅನ್ನುವಂಥ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ರನ್ಯಾ ರಾವ್ ಮತ್ತು ಬಸವರಾಜ್ ಅವರು ರನ್ಯಾ ರಾವ್ ಅವರನ್ನ ಯಾವಾಗ ನಾವು ಅಧಿಕೃತವಾಗಿ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ DIR ಅಧಿಕಾರಿಗಳು, ಅದಾದ ಬಳಿಕ ಬಸವರಾಜ್ ಬಳಿ ಸಾಕಷ್ಟು ಬಾರಿ ಕಣ್ಣೀರನ್ನು ಹಾಕ್ಕೊಂಡ್ರು ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿರುವಂಥದ್ದು. ರನ್ಯಾ ರಾವ್ ಈ ಒಂದು ಪ್ರಕರಣದಿಂದ ನನ್ನಿಂದ ನಿಮಗೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಆಯಿತು, ಈ ವಿಚಾರವನ್ನು ನನ್ನ ತಂದೆ ಮತ್ತು ಅಂಕಲ್ಗೆ ಕರೆ ಮಾಡಿ ತಲುಪಿಸು ಅನ್ನುವಂಥ ಮಾತನ್ನು ಕಣ್ಣೀರು ಹಾಕ್ಕೊಂಡು ರನ್ಯಾ ರಾವ್ ಅವರು ಹೇಳಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿರುವಂಥದ್ದು. ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ನನ್ನ ಫೋನ್ಗಳನ್ನು ಈಗಾಗಲೇ DRI ಅಧಿಕಾರಿಗಳು ಸೀಜ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಫೋನಿಂದ ಅಂಕಲ್ ಮತ್ತು ಡ್ಯಾಡಿಗೆ ಈ ವಿಚಾರವನ್ನು ತಿಳಿಸಿ ಸಾರಿಯನ್ನು ಕೇಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಬಸವರಾಜ್ ಬಳಿ ಕೂಡ ಆ ಸಂದರ್ಭದಲ್ಲಿ DRI ಅಧಿಕಾರಿಗಳು ಅವರ ಫೋನನ್ನು ಕೂಡ ಸೀಜ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನಡೆದ ಒಂದಷ್ಟು ಸಂಭಾಷಣೆಗಳ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಪ್ರೇಮ್, ನಾಗೇಶ್, ಈ ಇಬ್ಬರ ಕಾನ್ವರ್ಜೇಷನ್ನಲ್ಲಿ ಮತ್ತೊಂದು ಗಮನಿಸಬೇಕಾದಂತಹ ವಿಚಾರ, ಯಾವಾಗ ರನ್ಯಾ ಲಾಕ್ ಆಗ್ತಾಳೋ ಆಕೆ ಬಸವರಾಜು ಹೇಳ್ತಾಳೆ, ನಾವೆಲ್ಲರೂ ಕೂಡ ತಗಲಾಕೊಂಡ್ಬಿಟ್ವಿ, ನನ್ನ ತಂದೆ ಮತ್ತು ಅಂಕಲ್ಗೆ ಸಾರಿ ಹೇಳು, ಈ ವಿಚಾರವನ್ನು ತಲುಪಿಸುವಂತಹ ಕೆಲಸ ಮಾಡು ಅಂಥೇಳಿ. ಅಂದರೆ ಬಸವರಾಜ್ಗೆ ಮತ್ತು ಅವರ ತಂದೆಗೆ ಮತ್ತೆ ಬರ್ತಾ ಇರುವಂತಹ ಅಂಕಲ್ ಪಾತ್ರಕ್ಕೆ ಎಲ್ರಿಗೂ ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ನ ವಿಚಾರ ಗೊತ್ತಿತ್ತು ಅಂತ ಅರ್ಥನ ಹೇಗೆ ಇದು ನಾಗೇಶ್? ಬಹಳ ಪ್ರಮುಖವಾಗಿ ಈ ಬಸವರಾಜ್ ಎಂಬ ವ್ಯಕ್ತಿ ಏನಿದ್ದಾನೆ, ಈತ ಪ್ರತಿ ಬಾರಿಯೂ ಕೂಡ ಯಾರು ಪ್ರೋಟೋಕಾಲ್ ಬರ್ತಾರೋ ಅದನ್ನು ಪಾಲನೆ ಮಾಡಲಿಕ್ಕೆ ಹೋಗ್ತಿದ್ದ ಅನ್ನುವಂಥ ಕಾರಣಕ್ಕಾಗಿ ಸಾಮಾನ್ಯವಾಗಿ ರನ್ಯಾ ರಾವ್ ಅವರಿಗೆ ಈ ಒಂದು ವ್ಯಕ್ತಿ ಅಂದರೆ ಬಸವರಾಜನಿದ್ದಾನೆ ಆತ ಗೊತ್ತಿರ್ತಾನೆ. ಪ್ರತಿ ಬಾರಿಯೂ ಆಕೆ ದುಬೈ ಮತ್ತು ಬೇರೆ ಬೇರೆ ದೇಶಗಳು, ಮಲೇಷ್ಯಾ, ಯುರೋಪ್ಗಳಿಂದ ಬರುವಂಥ ಸಂದರ್ಭದಲ್ಲಿ ಆಕೆಗೆ ಕರೆದುಕೊಂಡು ಬರ್ತಿದ್ದ ಅನ್ನುವಂಥ ವಿಚಾರವೂ ಕೂಡ ಈಗ DRI ಅಧಿಕಾರಿಗಳ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಅದೇ ರೀತಿಯಾಗಿ ಈ ವಿಚಾರದ ಬಗ್ಗೆ ಯಾವಾಗ ಇವರು DRI ಅಧಿಕಾರಿಗಳಿಗೆ ತಗಲಾಕೊಳ್ತಾರೋ ಆ ವಿಚಾರವನ್ನು ಅಂಕಲ್ ಮತ್ತು ಡ್ಯಾಡಿಗೆ ಹೇಳು ಅನ್ನುವಂಥ ಮಾತನ್ನು ಬಸವರಾಜ್ ಬಳಿ ಹೇಳಿರುವಂಥದ್ದನ್ನು ನೋಡಿದರೆ ಎಲ್ಲ ಒಂದು ಕಡೆ ಈ ವಿಚಾರಗಳು ಅವರಿಗೆಲ್ಲೋ ಗೊತ್ತಿತ್ತ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗುವಂಥದ್ದು. ಯಾಕಂದರೆ ಅವರ ಮಾತುಗಳು ಈ ಒಂದು ಸಂದರ್ಭದಲ್ಲಿ ಈಗ ಹೇಗೋ ತಗಲಾಕೊಂಡಿದ್ದೀವಿ, ಈ ವಿಚಾರವನ್ನು ಹೇಳಿ ಅವರಿಗೆ ಸಾರಿ ಕೇಳಬೇಕು ಅನ್ನುವಂಥ ಮಾತುಗಳೇನಿದ್ದಾವೆ, ಈ ವಿಚಾರಗಳು ಅವರಿಗೂ ಏನಾದರೂ ಗೊತ್ತಿತ್ತಾ ಅನ್ನುವಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡುವಂಥ ಮಾತುಗಳಾಗಿರುವಂಥದ್ದು. ಹಾಗಾಗಿ ಈ ಒಂದು ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡದೆ ಅವ್ರಿಗೆ ಕರೆ ಮಾಡಿ ಹೇಳಲು ಇವರು ಕೂಡ ತಿಳಿಸಿರುವಂಥದ್ದು ಹಲವು ಅನುಮಾನಗಳಿಗೆ ಈಗ ಕಾರಣವಾಗ್ತಿರುವಂಥದ್ದು. ಪ್ರೇಮ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.